ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಬೂತ್ಗೊಜ್ಜು ಮಾಡೋದು ತೋರಿಸ್ತಾ ಇದ್ದೆ. ಇದು ಮಳೆಗಾಲದ ಟೈಮಲ್ಲಿ ನಾವು ರಶ್ಶಿ ಮಾಡುವಂಥ ಪದಾರ್ಥ ಬೂತ್ಗೊಜ್ಜು. ಎಲ್ಲರಿಗೂ ಗೊತ್ತಿದ್ದು ಮತ್ತು ಎಲ್ಲರೂ ಮಾಡ್ತಾ ಇದನ್ನು. ಅದನ್ನು ನಾ ಮಾಡೋ ಮೆಥಡಲ್ಲಿ ನಿಮಗೆ ತೋರಿಸ್ತಾ ಇದ್ದೆ. ನಮ್ಮಲ್ಲಿ 3 ಥರದಲ್ಲಿ ಮಾಡ್ತೀಯ ಬೂತ್ಗೊಜ್ಜನ್ನ. ಒಂದೇ ಥರ ಮಾಡಿದ್ರೆ ಸ್ವಲ್ಪ ಬೇಜಾರಾಗ್ತಲ್ಲ, 3 ಥರದಲ್ಲಿ ಮಾಡ್ತೀಯ. ಇದು ಉಪ್ಪು ನೀರು ಬೇಸಿಗೆನಲ್ಲೇ ಮಾವಿನಕಾಯ ಕೊಯ್ದು ಬೇಯಿಸಿ ಉಪ್ಪು ನೀರಲ್ಲಿ ಹಾಕಿ 1 ವರ್ಷದವರೆಗೂ ಸ್ಟೋರ್ ಮಾಡಿ ಇಟ್ಕೊತೀಯ. ಸ್ವಲ್ಪ ನೀರೆಲ್ಲ ಕಪ್ಪಿಗೆ ಹಾಕ್ತು ಅದನ್ನು ಕ್ಲೀನ್ ಮಾಡಿ ತೊಳ್ಕೊಂಡ್ರತ್ತು. ನೋಡಿ ಮಾವಿನಕಾಯಿ ಹೆಂಗಿದ್ರು ತೋರಿಸ್ತಾ ಇದ್ದಿ. ಇದನ್ನು ಹೆಂಗೆ 3 ಥರದಲ್ಲಿ ಮಾಡ್ತೀಯ. ಅದರಲ್ಲಿ ನಿಂಗೆ ಯಾವ್ದು ಇಷ್ಟ ಆತುಳಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈಗ ಮೊದಲನೇ ಥರದಲ್ಲಿ ಹೆಂಗೆ ಮಾಡ್ತೀಯ ತೋರಿಸ್ತಾ ಇದ್ದೀವಿ. ಒಂದು ಬಾಣಲೆಯಲ್ಲಿ 2 ಬೆಳ್ಳುಳ್ಳಿ ಜಜ್ಜಿ ಇಟ್ಕಂಜಿ. ಈಗ 1 ಸ್ಪೂನ್ ಎಣ್ಣೆ, ಈ ಬೆಳ್ಳುಳ್ಳಿನ ಒಂಚೂರು ಫ್ರೈ ಮಾಡ್ಕೊತಿ. ಬೂತ್ಗೊಜ್ಜನ್ನ ಎಷ್ಟು ಜನ ಮಾಡ್ತವೋ ಅಷ್ಟು ವಿಧದಲ್ಲೇ ಮಾಡ್ತಾವು. ಮಾವಿನಕಾಯಿ ಒಂದೇ ಥರದ್ದೇ ಆದ್ರೂ ವಿಧ ಬೇರೆ ಬೇರೆ ಇರ್ತು. ಇದಕ್ಕೊಂದೆರಡು ಉದ್ದಿನಬೇಳೆ ಹಾಕಿ ಹುರ್ಕೊತಾ ಇದ್ದಿ. ಎಣ್ಣೆ, ಬೆಳ್ಳುಳ್ಳಿ, ಉದ್ದಿನಬೇಳೆ ಒಂಚೂರು ಹಾಕಿ ಹುರಿತಾ ಇದ್ದಿ. ಹಾಗೆ ಒಂದು 4 ಸಾಸಿವೆ ಕಾಳು. ಇದು ಒಂಚೂರು ಚಟಪಟ ಅಂದ ಕೂಡಲೇ ಮಾವಿನಕಾಯಿ ಇದಕ್ಕೆ ಹಾಕ್ತಿ. ಹಂಗೆ ಬಿಸಿ ಬಿಸಿ ಇರುತ್ತಲ್ಲಿ, ಅದು ಮಾವಿನಕಾಯಿ ಒಂಚೂರು ಬಿಸಿ ಆಗೋ ಅವಾಗ ಸ್ವಲ್ಪ ಟೇಸ್ಟ್ ಬೇರೆ ಆಗ್ತು. ಮಾವಿನಕಾಯಿ ಒಂಚೂರು ಇದ್ರ ಸಂತಿಗೆ ಫ್ರೈ ಮಾಡಿ ಬೆಂಕಿ ನೆನೆಸ್ಬಿಡ್ತೀಯ. ಒಲೆ ಹಾಗೆ ಇರ್ತು ನೋಡಿ, ತೋರಿಸ್ತಿ ಕಡೆಗೆ ಅಂತ ಮಾಡ್ತೀಳಿ. ಇದು ಒಂಚೂರು ಬಿಸಿ ಆಗೋ ಅಷ್ಟೊತ್ತಿ ಬೆಳ್ಳುಳ್ಳಿನೂ ಸ್ವಲ್ಪ ಕೆಂಪಗಾಗ್ತು, ಅವಾಗೆ ಹಾಕ್ತೀಯ. ಎಲ್ಲದನ್ನೂ ಹಾಕ್ಕೊಂಡು ಮಾವಿನಕಾಯಿ ಹಾಕ್ಬಿಡ್ತೀಯ. ಅದನ್ನೊಂಚೂರು ಫ್ರೈ ಮಾಡ್ತೀಯ. ಅದೊಂಚೂರು ಬಿಸಿ ಹಾಕ್ಯತ್ತು. ಈಗ ಬೆಂಕಿ ಇದ್ದು ಒಲೆ ನೆನೆಸಿದ್ನಲ್ಲ ಇನ್ನೂ ನೋಡಿ, ಇದೊಂಚೂರು ಫ್ರೈ ಆದ ಕೂಡಲೇ ಈಗ ಇದಕ್ಕೆ ನೋಡಿ ಬೆಳ್ಳುಳ್ಳಿ ಕಲರ್ ಬಂತು. ಈಗ ಹಿಂಗೆ ಒಲೆ ಮೇಲೆ ಇದ್ದಂತೆ ಬಿಸಿ ಬಿಸಿ ಇರುತ್ತಲ್ಲಿ, ಈಗ ಬೆಂಕಿ ಆರಿಸ್ಕೊಂಡು ಹಾಗೆ ಒಂದು ಸೌಟ ಮೊಸರು ಹಾಕ್ಬಿಡ್ತೀಯ. ಇದು ಮೊಸರು ಒಂಥರ ಬಿಸಿ ಬಿಸಿಯಾಗಿ ಸ್ವಲ್ಪ ಬೇರೆ ಥರ ಟೇಸ್ಟ್ ಕೊಡ್ತು. ಈಗ ಬೆಂಕಿ ಆರಿಸಿದ್ದೆ ನಾನು. ಈಗ ಅದು ಸ್ವಲ್ಪ ತಣದ ಮೇಲೆ ನಾವು ಮಾವಿನಕಾಯಿ ನುರಿಯೋಕ್ಕಾಗ್ತು. ಈಗ ಅಷ್ಟರ ಒಳಗೆ ಒಂಚೂರು ಕಾಯಿ ತುರಿ, ಖಾರಕ್ಕೆ ತಕ್ಕಷ್ಟು ಗಾಂಧಾರಿ ಮೆಣಸು ಮತ್ತು ಬೆಳ್ಳುಳ್ಳಿ, ಅಲ್ಲಿ ಒಗ್ಗರಣೆಗೂ ಬೆಳ್ಳುಳ್ಳಿ ಹಾಕಿದ್ದಿ. ಈಗ ಹಸಿ ಬೆಳ್ಳುಳ್ಳಿನೂ ಕಾಯಿ ತುರಿ ಸಂತಿಗೆ ರುಬ್ಬಿ ಹಾಕ್ತಾಯಿದ್ದಿ. ಹಿಂಗೆ ಮಾಡೋದ್ರಿಂದ ಟೇಸ್ಟು ರಶಿ ಚಲೋ ಇರುತ್ತೆ. ಹಸಿ ಬೆಳ್ಳುಳ್ಳಿ ಟೇಸ್ಟೇ ಬೇರೆ ಇರ್ತಲ್ಲಿ. ಹಾಗಾಗಿ ಈಗ ಅದನ್ನು ನುಣ್ಣಗೆ ರುಬ್ಬಕ್ಕೆ ಬಂದು ಈಗ ಈ ಮಿಶ್ರಣಕ್ಕೆ ಹಾಕಿದ್ದಿ ನೋಡಿ. ಈಗ ಮಾವಿನಕಾಯಿ ಚೆನ್ನಾಗಿ ಇದರಲ್ಲಿ ನುರಿದು ಬಿಡವು. ಈಗ ನುರಿತಾ ಇದ್ದಿ ನೋಡಿ. ಕೆಲವು ಜನಕ್ಕೆ ಈ ಹೊರಟೆ ಚೀಪದು ಅಂದರೂ ಒಂಥರ ಪ್ರೀತಿನೇ ಚಲೋ ಆಗ್ತು. ನನಗೆ ಈ ಮ್ಯಾಲಿನ ಸಿಪ್ಪೆ ತಿಂಬೋದೇ ಪ್ರೀತಿ. ಮಾವಿನಕಾಯಿ ಬೂತ್ಗೊಜ್ಜು ಸಿಪ್ಪೆ ಹಾಕ್ಕೊಂಡು ತಿಂಬೋದ್ರೆ ಅಷ್ಟೇ ಚಲೋವ. ಈಗ ಇದನ್ನು ನುರ್ಕೊಂಡು ಸರಿ ಮಾಡಿ ಮಿಕ್ಸ್ ಮಾಡ್ರತ್ತು. ಇದು ಉಪ್ಪು ಅಂಥದ್ದು ಬೇಕಾಗ್ತಿಲ್ಲ, ಎಂತಕೆಂದ್ರೆ ಮಾವಿನಕಾಯಲ್ಲೇ ಉಪ್ಪಿರ್ತು. ಹಾಗಾಗಿ ಉಪ್ಪೊಂಚೂರು ಹಾಕ್ತಿವಿಲ್ಲ ಹೆಂಗವು. ಈ ಮಾವಿನಕಾಯಿ ಬೂತ್ಗೊಜ್ಜು ಇದಕ್ಕೆ ಎಂತ ಹೆಸರು ಮಂಚನ ಅಲ್ದ, ಎಂತಕೆಂದ್ರೆ ಅದ್ರ ಟೇಸ್ಟೇ ಹಂಗಿರ್ತು. ಹೇಳಾಗಿ ಕೂಡ ಅಂದ್ಕಂಜಿ ಅಂದರೆ ಇದ್ರ ಕಂಡ್ರೆ ನಮಗೆ ಈ ಬೂತದ ಹಂಗೆ ಉಣ್ತಾ ಹೇಳತ್ವಲ್ಲಿ, ಬೂತ್ ತಿನ್ನಂಗೆ ತಿಂತೀಯಳಿ ಹಾಗೆ ಆಗ್ತಾ ಇಂತದನ. ಈ ಮಳೆಗಾಲದಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ ಬೂತ್ಗೊಜ್ಜು. ಒಳ್ಳೆ ಖಾರ ಮಾಡ್ಕೊಂಡು ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರ್ ಆಗ್ತು ಇದು. ಈಗ ಒಂದು ವಿಧಾನದಲ್ಲಿ ಆಯ್ತು. ಈಗ ನೆಕ್ಸ್ಟು 2ನೇ ವಿಧಾನದಲ್ಲಿ ತೋರಿಸ್ತಾ ಇದ್ದಿ. ಇದಕ್ಕೆ ನೋಡಿ ಒಂದು ಬಾಣಲೆ ಇಟ್ಕೊಂಡು ಗಾಂಧಾರಿ ಮೆಣಸು ಮತ್ತು ಕೆಂಪು ಮೆಣಸು 2 ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳವು. ಈಗ ಮೊದಲನೇ ವಿಧಾನದಲ್ಲಿ ತೋರಿಸಿದ್ದಿ ಕಾಯಿ ಬೀಸ್ ಹಾಕಿ ಹೆಂಗೆ ಮಾಡಿದ್ಯಾ ಹೇಳೋದ್ರನ್ನ. ಈಗ 2ನೇದು ತೋರಿಸ್ತಾ ಇದ್ದಿ. ಈಗ ಇದಕ್ಕೆ 1 ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳ. 1-1.5 ಸ್ಪೂನೇ ಉದ್ದಿನಬೇಳೆ ಬೇಕು. 1.5 ಸ್ಪೂನ್ ಸುಮಾರು ಉದ್ದಿನಬೇಳೆ ಹಾಕ್ಕೊಂಡು ಹುರ್ಕೊಳ್ಳವು ಚಂದ ಮಾಡಿ. ಈ ಉದ್ದಿನಬೇಳೆ ಚೂರು ಕೆಂಪಾಗವು. ಕೆಂಪಾಪಲ್ಲಿವರೆಗೆ ಒಂದು ಸ್ವಲ್ಪ ಟೈಮ್ ಬೇಕು. ಸಣ್ಣ ಬೆಂಕಿನಲ್ಲೇ ಹುರ್ಕೊಳ್ಳಿ, ಕಪ್ಪಾದ್ರೆ ಚಲೋ ಆಗ್ತಿಲ್ಲ. ಈಗ ಇದಕ್ಕೆ 1 ಸ್ಪೂನ್ ಎಳ್ಳು ಹಾಕ್ಕೊಂಡು ಹುರ್ಕೊಳ್ಳವು ಹಂಗೆಯ. ಈಗ 1 ಸ್ಪೂನ್ ಎಳ್ಳು ಹಾಕಿ ಹುರಿತಾ ಇದ್ದೀನಿ ನೋಡಿ. ಇದಕ್ಕೀಗ ಎಳ್ಳನ್ನು ಲಾಸ್ಟ್ ಹಾಕ್ಯಡೆ, ಅಂತಕೆಂದ್ರೆ ಕತ್ತಿ ಹೋಗ್ತು, ಚಟಪಟಾಳು ಹಾರು ನಡೀತು ಇಲ್ಲದಾರೆ. ಹಾಗಾಗಿ ಈಗ ಉದ್ದಿನಬೇಳೆ ಸ್ವಲ್ಪ ಕೆಂಪಾಗ್ತಾ ಇದ್ದು. ಈಗ 1 ಸ್ಪೂನ್ ಎಳ್ಳು ಹಾಕ್ಕೊಳ್ಳವು. ಒಂದು 4 ಸಾಸಿವೆ ಕಾಳು, ಒಂದು ಅರ್ಧ ಸ್ಪೂನ್ ಸಾಸಿವೆ ಕಾಳು ಹಾಕ್ಕೊಂಡ್ರತ್ತು.
ಈಗ ಇದನ್ನು ಫ್ರೈ ಮಾಡಿ ಇಟ್ಕೊಂಡು ತಣ್ಣಗಪ್ಪಲಿವರಿ ಬಿಟ್ಕಮ್ಮನ ಅದು ಒಂಚೂರು ತಣ್ಣಗಾಗಲಿ. ಈಗ ಇದಕ್ಕೆ 2 ಬೆಳ್ಳುಳ್ಳಿ ಹಾಕ್ತಾಯಿದ್ದಿ, ಹಾಗೆ ಒಂದು ಮುಷ್ಟಿ ಕಾಯಿ ತುರಿನೂ ಹಾಕ್ತಾಯಿದ್ದಿ. ಈಗ ಇದಕ್ಕೆ ನೋಡಿ, ಒಂದು ಮುಷ್ಟಿ ಕಾಯಿ ತುರಿ ಹಾಕ್ತೆ ಇದಕ್ಕೆ. ಈಗ ಇದು ಸ್ವಲ್ಪ ತಣ್ಣಗಾಗಲಿ, ಬಿಸಿ ಬಿಸಿ ಇದ್ದಾಗ ಚಲೋ ಆಗ್ತಿಲ್ಲ, ರುಬ್ಬಲ್ಲ. ಈಗ ಇದಕ್ಕೆ ಹಾಕಿ ಮಿಕ್ಸಿ ಜಾರಿಗೆ ನುಣ್ಣಗೆ ರುಬ್ಬಿಕೆಳವು. ಈಗ ಇದ್ರ ಸಂತಿಗೆಯ ಮಾವಿನಕಾಯಿನೂ ನುರಿದು ಹಾಕ್ಬಿಡ್ತಿ, ಇದ್ರ ಸಂತಿಗೆ ಹಾಕಿ ಬೀಸ್ಬಿಡ್ತಿ. ಈಗ ಇದನ್ನ ಅಷ್ಟನ್ನು ಸೇರಿಸಿ ನೋಡಿ. ಈಗ ಹಾಗೆ ಮತ್ತೆ ಬಾಣಲಿಗೆ 2 ಬೆಳ್ಳುಳ್ಳಿ ಹಾಕ್ಕೊಂಡು, ಇದು ಮರಿಗೆ ಗೊಜ್ಜಿನ ಮರಿಗೆ ಗೊಜ್ಜು ಹೆಂಗೆ ಇದರಲ್ಲೇ ಮಾಡ್ತೀವಿ. ಮರಿಗೆ ಗೊಜ್ಜು ಹೆಂಗೆ ಮಾಡಿದ್ದೀವಿ ಇನ್ನೊಂದು ವೀಡಿಯೋದಲ್ಲಿ ಹಾಕಿದ್ದಿ ಮೊದಲೇ. ಈಗ 2 ಬೆಳ್ಳುಳ್ಳಿ ಬಾಣಲಿನಲ್ಲಿ ಜಪ್ಪಿಟ್ಕೊತಾ ಇದ್ದಿ. ಈಗ ಇದನ್ನು ಒಲೆ ಮೇಲೆ ಇಟ್ಟಿದ್ದಿ, ಒಲೆ ಮೇಲೆ ಇಡವು. ಈಗ ನೆಕ್ಸ್ಟು ಈಗ ಇದಕ್ಕೆ ನುರಿದು ಈಗ ಇದ್ರ ಕೂಡ ಬೀಸ್ಬಿಡ್ತಿ. ಈಗ ಇದನ್ನು ಸ್ವಲ್ಪ ನೀರು ಹಾಕ್ಕೊಂಡು ಹಾಗೆ ಇಲ್ಲಿ ಒಲೆ ಮೇಲೆ ಬೆಳ್ಳುಳ್ಳಿ ಜಪ್ಪಿಟ್ಕಂಜಿ. ಈಗ ಇದಕ್ಕೆ ಒಂಚೂರು ಎಣ್ಣೆ, ಸಾಸಿವೆ ಕಾಳು, ಅರ್ಧ ಸ್ಪೂನ್ ಸಾಸಿವೆ ಕಾಳು ಹಾಕಿದ್ದಿ. ಈಗ ಇದು ಒಂಚೂರು ಬೆಳ್ಳುಳ್ಳಿ ಕೆಂಪಗಾಗಲಿ. ಈಗ ಸ್ವಲ್ಪ ಕೆಂಪು ಆಗ್ತಾಯಿದ್ದು ನೋಡಿ. ಈ ಬೆಂಕಿ ತೆಗೆದಿಗಿದಿ, ಈ ಮತ್ತು ಬೆಂಕಿ ಆರಿಸ್ಕೊಂಡು ಈಗ ಇದಕ್ಕೆ ಒಂದು ಸೌಟು ಮೊಸರು ಹಾಕ್ತಾಯಿದ್ದಿ. ರಾಶಿ ಹಾಕ್ಕೊಂಡ್ರೆ ಮಾವಿನಕಾಯೆಲ್ಲ ಹುಳಿ ಇರುತ್ತಲ್ಲಿ ಚಲೋ ಆಗ್ತಿಲ್ಲ. ಈಗ ನೋಡಿ, ಇದ್ರ ನುಣ್ಣಗೆ ರುಬ್ಬಿಕೆ ಬಂಜಿ. ಈಗ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಿ. ಈಗ ಎರಡನೇ ವಿಧಾನದಲ್ಲಿ ಬೂತ್ಗೊಜ್ಜು ಹಾಕ್ತು. ನಿಂಗಕ್ಕೆ ಇದರಲ್ಲಿ ಯಾವ್ದು ಇಷ್ಟ ಆಜು, ನಿಂಗೆ ಹೆಂಗೆ ಮಾಡ್ತೀರಿ ಕಾಮೆಂಟ್ಸ್ ಹಾಕಿ, ಅಥವಾ ಇನ್ನೂ ಬೇರೆ ಯಾವ್ದಾದ್ರು ವಿಧದಲ್ಲೂ ನಿಂಗೆ ಮಾಡ್ತೀರಾ ಹೇಳಿ, ನಂಗೆ ಹೇಳಿ, ನಾನು ಟ್ರೈ ಮಾಡಿ ನೋಡ್ತಿ. ನೋಡಿ, ಬೂತ್ಗೊಜ್ಜು ರೆಡಿ ಆಜು. ಇದಕ್ಕೆ ಉಪ್ಪೇನು ಹಾಕೋದಿರ್ತಿಲ್ಲ, ಮಾವಿನಕಾಯೆಲ್ಲ ಉಪ್ಪಿರ್ತು, ನಾ ಹಿಂದಿನ ಸತಿನೂ ಹೇಳಿದ್ದಿ. ಈಗ 2ನೇ ವಿಧಾನದಲ್ಲೂ ಬೂತ್ಗೊಜ್ಜು ರೆಡಿ ಆಜು ನೋಡಿ. ಬಾಯಲ್ಲಿ ನೀರು ಬರ್ತಾ ಇದ್ದ ನಿಂಗಕ್ಕುವ, ನನಗೂ ಹಂಗೆ ಆಗ್ತಾಯಿದ್ದು. ಈಗ 3ನೇ ವಿಧಾನದಲ್ಲಿ ತೋರಿಸ್ತೀನಿ ನೋಡಿ. ಈಗ ಒಂದು 3-4 ಬೆಳ್ಳುಳ್ಳಿನ ಬಾಣಲಿಗೆ ಹಾಕ್ಕೊಂಡು ಸಣ್ಣ ಜಪ್ಪಿಟ್ಗಂಜಿ ನೋಡಿ, ಸಣ್ಣಗೆ ಜಪ್ಪಿಟ್ಗಂಜಿ. ಈಗ ಇದಕ್ಕೆ ಒಂಚೂರು ಎಣ್ಣೆ, ಸಾಸಿವೆ ಕಾಳು ಹಾಕ್ಕೊಂಡು ಒಂಚೂರು ಫ್ರೈ ಮಾಡ್ಕೊಳ್ಳವು. ಬೂತ್ಗೊಜ್ಜು ಕಂಡು ಹಿಡ್ದವ ಯಾರ ಎಂತದನ ಅಲ್ದ, ಎಂಥ ರುಚಿ ಇರುತ್ತು. ಈ ಮಳೆಗಾಲದ ಟೈಮಲ್ಲಿ ಹತ್ನಪ್ಪೇಳಿ, ಕರಿಮದ್ಲಕಾಯಿ, ಇದು ಸ್ಟಾರ್ ಫ್ರೂಟಿನ ಹತ್ನಪ್ಪೇಳಿ, ಈ ಬೂತ್ಗೊಜ್ಜು, ಕರ್ಕ್ಲಿ, ಕಟ್ನೆ ಎಂಥ ಮಸ್ತ್ ಆಗ್ತಲ್ದ, ಒಂದಕ್ಕಿಂತ ಒಂದು ಊಟ ಮಾಡಲೆ. ಈಗ ಇದಕ್ಕೆ ಮಾವಿನಕಾಯಿ ಹಾಕಿದ್ದೆ, ಬೆಳ್ಳುಳ್ಳಿ ಫ್ರೈ ಆತುಳಿ. ಈಗ ಇಷ್ಟರವರೆಗೆ ನಂಗೆ ಸಬ್ಸ್ಕ್ರೈಬ್ ಮಾಡಿದವಕ್ಕೆಲ್ಲ ನಾನು ಥ್ಯಾಂಕ್ ಯು, ಧನ್ಯವಾದ ಹೇಳ್ತಾ ಇದ್ದಿ. ಮತ್ತು ಮುಂದೆ ಎಲ್ಲರೂ ಹೀಗೆ ಸಪೋರ್ಟ್ ಮಾಡಿ, ನಾ ವೀಡಿಯೋ ಹಾಕ್ತಾ ಇರೋ ಒಳಾದರೆ. ಈಗ ಇದಕ್ಕೆ ಒಂದು ಸೌಟು ಮೊಸರು ಹಾಕಿದ್ದಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಅನಿಸಿಕೆನ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈಗ ಮಾವಿನಕಾಯಿ ಹಾಕಿ ಆಜು ನುರಿದ್ದಿ ಅದ್ರಿಗೆ ಮಾವಿನಕಾಯ. ಈಗ ಇದಕ್ಕೆ ಹಿಂದಿನ ಬೂತ್ಗೊಜ್ಜಲ್ಲಿ ತೋರಿಸ್ದಂಗೆ ಕಾಯಿ ಹಾಕ್ತಿವಿಲ್ಲ, ಹೆಂಗವು ಕಾಯಿ ಬೀಸ್ ಹಾಕ್ತಿವಿಲ್ಲ. ಈಗ ಒಂಚೂರು ಮೊಸರು ಹಾಕ್ತೀಯ, ಹಾಗೆ ಒಂಚೂರು ಚಪ್ಪೆ ಆಗಲಿ, ಹಾಲು ಹಾಕ್ತೀಯ ಇದಕ್ಕೆ ಒಂದು ಅರ್ಧ ಲೋಟ ಆಗೋಷ್ಟು. ಒಂದು ಸ್ವಲ್ಪ ಚಪ್ಪೆ ಆಗಲಿ, ರಾಶಿ ಖಾರ ಹೋಗ್ತಲ್ಲಿ, ಹಾಗಾಗಿ ಒಂಚೂರು ಹಾಕ್ತೀಯ. ನಾ ಇದಕ್ಕೆ ಗಾಂಧಾರಿ ಮೆಣಸನ್ನ ಜಜ್ಜಿ ಹಾಕಿದ್ದು ನಿಮಗೆ ತೋರಿಸಿದ್ಮೇಲೆ ವಿಡಿಯೋ ಸ್ಕಿಪ್ ಆಗೋಜು. ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಗಾಂಧಾರಿ ಮೆಣಸನ್ನು ಹಾಕ್ಕೊಂಡ್ಯ. ಈಗ ಇದಕ್ಕೆ ಮೊಸರು ಮತ್ತು ಹಾಲು ಹಾಕಿ ಮಿಕ್ಸ್ ಮಾಡಿಬಿಡ್ತೀಯ. ನೋಡಿ, ಬೂತ್ಗೊಜ್ಜು ರೆಡಿ ಆಯ್ತು 3ನೇ ವಿಧಾನದಲ್ಲೂ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋ ಹೀಗೆ ಹಾಕ್ಕೊತಿರವು ಹೇಳಾದರೆ.
ಇವತ್ತು ಸೀಮೆ ಬದನೆಕಾಯಿ ಪಲ್ಯ ಮತ್ತು ಬೂತ್ಗೊಜ್ಜು ಎರಡೇ ಪದಾರ್ಥ ಮಾಡಿದ್ಯಾ. ಎಂತಕ್ಕೆ ಅಂದರೆ ಸಂಜೆ ಮಸಾಲೆ ಪುರಿ ಮಾಡವು ಹೇಳಿ, ಮಸಾಲೆ ಪುರಿ ವಿಡಿಯೋ ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ನಾನು ಹೆಂಗೆ ಮಾಡಿದ್ದೇಳಿ. ಹಾಗಾಗಿ ಇವತ್ತು ಎರಡೇ ಪದಾರ್ಥ. ಸಂಜೆ ಮಸಾಲೆ ಪುರಿನ ಊಟದ ಹಾಗೆ ತಿನ್ಬದೇ ಇಪ್ಪದಕ್ಕೆ ಮಸಾಲೆ ಪುರಿ ತಿಂದಮೇಲೆ ಆಮೇಲೆ ಯಾರು ಊಟ ಮಾಡ್ತೀವಿಲ್ಲ. ಹಾಗಾಗಿ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.